ಹುಡುಗಿ ರೆಡಿಯಾಗಿ ಬರೋದಕ್ಕೆ ಟೈಮ್ ಆಗಿರೋದಕ್ಕೆ ರಿಸೆಪ್ಷನ್ ಲೇಟ್ ಆಗಿರೋದು ಇವತ್ತು. ನಿಜ ನಿಜ. ಆಕ್ಚುಲಿ ನಾವು 6 ಗಂಟೆಗೆ ಬಂದ್ವಿ, ಹುಡುಗಿ ಕಡೆಯವರೇ ಲೇಟ್ ಆಗಿರೋದ್ರಿಂದ. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಸೊ ಫ್ಯಾಮ್, ನನ್ನ ಒಂದು ಲಾಸ್ಟ್ ವ್ಲಾಗಿಂದ ತೋರಿಸ್ತಾನೆ ಇದ್ದೀನಿ. ಅಕ್ಕನ ಮಗಳು ಮದುವೆ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ. ಹಳದಿ ಫಂಕ್ಷನ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಹುಡುಗನ್ನ ಮನೆ ತುಂಬಿಸ್ಕೊಳ್ಳುವಂಥ ಶಾಸ್ತ್ರ ಆಗಿರ್ಬೋದು, ಹುಡುಗಿನ ಚೌಟ್ರಿ ಕರ್ಕೊಂಡು ಬರೋದಾಗಿರ್ಬೋದು, ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ಇವತ್ತು ಬಂದು ರಿಸೆಪ್ಷನ್ ಆ್ಯಂಡ್ ಬಳೆ ಶಾಸ್ತ್ರದ ವ್ಲಾಗ್ ಆಗಿರುತ್ತೆ. ಇವತ್ತಿನ ಒಂದು ವ್ಲಾಗ್ ಹೆಂಗಿರುತ್ತೆ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಶೇರು ಮೂಲಕ ಸಪೋರ್ಟ್ ಮಾಡಿ. ನಾನು ವಿಡಿಯೋ ಮಾಡ್ತಾ ನಗು ಅಲ್ಲಿ ಹಂಗೆ ಕಾಣಿಸ್ತೀಯ. ಅಷ್ಟು ಚೆನ್ನಾಗಿ ರೆಡಿ ಮಾಡಿಸ್ತಾ ಇದ್ದೀರಿ. ಹುಡುಗಿ ಮಾತ್ರ ಯಾಕೆ ಊದ್ಕೊಂಡದಲ್ಲ ಅಂತ ಹುಡುಗಿ ರಿಸೆಪ್ಷನ್ ಔಟ್ಫಿಟ್ ಈ ರೀತಿನೇ ಹಾಕಿ ಅವಳಿಗೂ ವೇಲ ಜಾನು, ಈ ರೀತಿನೇ ಹಾಕಿ ವೇಲ ಅವಳಿಗೆ. ಅದೇನೋ ಅದು ಹೆಂಗೋ ಹಾಕ್ತೀನಿ ಅನ್ಲಲ್ಲ ಮತ್ತೆ. ನನ್ನ ಮಗಳು ರಿಸೆಪ್ಷನ್ ಔಟ್ಫಿಟ್ ಈ ರೀತಿನಲ್ಲಿದೆ. ಆ್ಯಂಡ್ ಫೈನಲ್ ಮೇಕಪ್ ಕೂಡ ಈ ರೀತಿ ಬಂದಿದೆ. ಸೂಪರ್ ಆಗಿ ಕಾಣಿಸ್ತಾ ಇದೆ. ನಂದು ತೋರಿಸ್ಬೇಕು ಈಗ. ಹೌದು ಫ್ರೆಂಡ್ಸ್, ನಮ್ಮ ಅಕ್ಕ ಎಷ್ಟು ಚೆನ್ನಾಗಿ ರೆಡಿಯಾಗಿ ಕೂತಿದ್ದಾಳೆ ನೋಡಿ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ, ತಂಗಿರ್ನೆಲ್ಲ ಮಗಳನ್ನೆಲ್ಲ ರೆಡಿಯಾಗಿ ಬಿಟ್ಬಿಟ್ಟು ನಮ್ಮ ಅಕ್ಕ ಶಾಸ್ತ್ರಗಳಿಗೆಲ್ಲ ಬೇಕಾಗಿರುವಂಥ ಸಿದ್ಧತೆಗಳನ್ನ ಮಾಡಿಕೊಟ್ಬಿಟ್ಟು ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದಾಳೆ. ಎಲ್ಲಾರ್ದು ಮುಗಿದ ಮೇಲೆ ಫೈನಲ್ ಟಚ್ ಅಪ್ 9 ಗಂಟೆ ಮೇಲೆ ಇವ್ರದ್ದು ಶುರು ಆಗುತ್ತೆ. ರಿಸೆಪ್ಷನ್ ಮುಗಿಯೋಷ್ಟ್ರಲ್ಲಿ ರೆಡಿ ಆಯ್ತು. ಆ್ಯಂಡ್ ನನ್ನ ತಂಗಮ್ಮ ನೋಡಿ, ಅವಳುಗಳೇ ಹೇಳ್ಕೊಂಡು ಓಕೆ. ಇವ್ರನ್ನ ನೋಡಿ ಈಗ ಸುತ್ತು ಒಂದು ರೌಂಡು. ಸಾಕು, ತಿರುಗು. ಹುಡುಗಿಯವ್ರ ಅಜ್ಜಿ ನೋಡಿ ಇವೆಲ್ಲ ರೆಡಿಯಾಗಿ ಏನು ಆಡ್ತಾವೋ ಅಂತ ನೋಡ್ಕೊಂಡು ಕೂತವ್ರೆ. ಮೂರು ಜನ ಫೋಟೋಗ್ರಾಫರ್ ಅಟ್ಯಾಕ್ ಮಾಡಿದ್ದಾರೆ ಹುಡುಗಿನ. ಆಲ್ರೆಡಿ ಟೈಮ್ ಆಗಿದೆ, ರಿಸೆಪ್ಷನ್ಗೆ ನಿಲ್ಸಕ್ಕೆ ಬಿಡ್ತಿಲ್ಲ. ಇವರಿಲ್ಲೇ ಫೋಟೋ ಶೂಟ್ ಮುಗಿಸ್ತಾರೆ, ಜನಗಳು ಊಟ ಮಾಡ್ಕೊಂಡು ಹೋಯ್ತಾರೆ ಅಷ್ಟೇ. ಮತ್ತೆ ಹುಡುಗಿದು ಫೈನಲ್ ಟಚ್ ಈ ರೀತಿ ಬಂದಿದೆ. ಸೂಪರ್ ಆಗಿ ಕಾಣಿಸ್ತೈತೆ. ತೋರಿಸ್ಬೇಕಾ? ಫೋಟೋಗ್ರಾಫರ್ ಆ್ಯಂಡ್ ವಿಡಿಯೋಗ್ರಾಫರ್ ಆ್ಯಂಡ್ ಲೈಟ್ ಬಾಯ್. ಏನೋ ಹುಡುಗ ಅವರ ಅಕ್ಕ ಈ ರೀತಿನಲ್ಲಿ ರೆಡಿಯಾಗಿದ್ದಾರೆ. ಇವರು ರೆಡಿಯಾಗಿ ಬರೋದು, ಇಷ್ಟು ಚೆನ್ನಾಗಿ ರೆಡಿಯಾಗಿ ಬರೋದು ತಡ ಆಗಿದ್ದ ಕಾರಣ ಇವತ್ತು ರಿಸೆಪ್ಷನ್ ಲೇಟ್ ಆಗ್ತಾ ಇದೆ ಫ್ರೆಂಡ್ಸ್. ಇವರೇ ಕಾರಣ ಫ್ರೆಂಡ್ಸ್. ಫೈನಲಿ ರಿಸೆಪ್ಷನ್ ಲೇಟ್ ಆಗ್ಲಿಕ್ಕೆ ಇವರೇ ಕಾರಣ. ಮ್ಯಾಚಿಂಗ್ ಹಸ್ಬೆಂಡ್ ಆ್ಯಂಡ್ ವೈಫ್ ಮ್ಯಾಚಿಂಗ್ ಅಲ್ಲಿ ಇದ್ದಾರೆ. ನಿಮ್ಮ ಮಗನ ಹೆಂಗ್ ರೆಡಿ ಮಾಡಿದ್ದೀರಾ? ನಮ್ಮ ಕುಳ್ಳಿ ಅತ್ತಿಗೆ ಇದ್ದಾರಲ್ಲ, ನಮ್ಮ ಕುಳ್ಳಿ ಅತ್ತಿಗೆ ತೋರಿಸ್ತಿರ್ತೀನಲ್ಲ, ಅವ್ರ ಅಕ್ಕ ಇವ್ರೇನು ಉದ್ದಕ್ಕಿಲ್ಲ. ಆದರೆ ಇವ್ರನ್ನ ನಾವು ಕುಳ್ಳಿ ಅಂತ ಹೇಳೋಕ್ಕಾಗಲ್ಲ, ಅವರಷ್ಟು ಕ್ಲೋಸ್ನೆಸ್ ಇಲ್ಲ. ಹಂಗಾಗಿ ಪಾಪ ಬೇಜಾರು ಮಾಡ್ಕೊಬಿಡ್ತಾರೆ ಅಂತ ಕುಳ್ಳಿ ಅಂತ ಮೆನ್ಷನ್ ಮಾಡಲ್ಲ. ನಮ್ಮ ಕುಳ್ಳಿ ಅತ್ತಿಗೆಗಿಂತ ಆ್ಯಕ್ಚುಲಿ ನಾನು ಕುಳಿಸ್ಕಿಂತ ಹೇಳ್ಬೇಕಂದ್ರೆ ಮೇ ಬಿ ಇವರೇ ಒಂಚೂರು ಇನ್ನೂ ಕುಳ್ಳವ್ರೆ ಅಂತ ಅನ್ಕೋತೀನಿ. ಈಲ್ಡ್ ಹಾಕಿದ್ಯಾ?
ತಂಗಿ ಅಲ್ಲಿಗೆ ಹೋಗಿ ರೆಡಿಯಾಗಿ ಬರೋದಕ್ಕೆ ಟೈಮ್ ಆಗಿರೋದಕ್ಕೆ ರಿಸೆಪ್ಷನ್ ಲೇಟ್ ಆಗಿರೋದು ಇವತ್ತು. ನಿಜ ನಿಜ. ಆಕ್ಚುಲಿ ನಾವು 6 ಗಂಟೆಗೇನೆ ಬಂದ್ವಿ, ಹುಡುಗಿ ಕಡೆಯವರೇ ಲೇಟ್ ಆಗಿರೋದ್ರಿಂದ No, no, no. ನಿಲ್ಸ್ಬೇಕಾದ್ರೆ 7:15 ಆದ್ರೂ ನಿಲ್ಸಿಲ್ಲ. ನೋಡ್ತಾ ಏನ್ ತೊಂದ್ರೆ ಆಗ್ತಾ ಇದೆ, ನಾನ್ ಬ್ಲಾಗ್ ಮಾಡ್ಕತ್ತೆ. ನೀವ್ ಹುಡ್ಗಿನ ಫೋಕಸ್ ಮಾಡ್ತಾ ಇದ್ದೀರಾ, ನಾವೆಲ್ರೂ ಫೋಕಸ್ ಮಾಡ್ತಾ ಇದೀವಿ. ಹಿಂಗ್ ಮಾಡ್ಕೊಂಡು ಪಿಕ್ಸೆಲ್ ಸ್ಪೇಸ್ ಇಂದ ಇವತ್ತು ಶೂಟ್ ನಡೀತಾ ಇದೆ. ಆಯ್ತಾ, ಸಂಜು ಅವರು ನಮ್ಮ ಬಾಸ್ ಇದ್ದಾರೆ. ಸಂಜನಾ ಸಂಜು ಅವರು ಸಂಜನಾ ಪ್ರಮೋಷನ್ ಶಾಪ್ ನೇಮ್ ಹೇಳಿದ್ರೆ ತಾನೇ ಅವ್ರು ಪ್ರಮೋಷನ್ ಅವರು ಹೇಳಿದ್ರಾ? ಬ್ರೈಡು, ಇವ್ರು ಸಂಜು ಅಂತ. ಹಾ. ಪಿಕ್ಸೆಲ್ ಸ್ಪೇಸ್ ಊಟಗಳಲ್ಲಿ ಸ್ಟುಡಿಯೋ ಇದೆ ನಮ್ದು. ಫ್ರೀ ಪ್ರಮೋಷನ್ ತಗೋತಾ ನಮ್ ಫೋಟೋಸ್ ತೆಗೆದ್ರೆ ಅಪ್ಲೋಡ್ ಅದೇನೆ. ಅವಾಗ ನಮ್ಮ ಕಡೆನೂ ಸ್ವಲ್ಪ ಫೋಕಸ್ ಮಾಡಬೇಕು, ಅಲ್ಲೆಲ್ಲರೂ ಇದ್ದದ ಕಡೆ ಕ್ಯಾಪ್ಚರ್ ಮಾಡಬೇಕು ಚೆನ್ನಾಗಿ. ಓಕೆ, ಇವಾಗ ಬನ್ನಿ ಹೋಗೋಣ, ಮಾತಾಡ್ಸೋಣ. ಟೈಮ್ ಬಂದು 7:30 ಆಗಿದೆ ಕರೆಕ್ಟಾಗಿ. ಇವಾಗ ಕೂತವ್ರೆ ಇವರು. ಮಾನ ಮರ್ಯಾದಿವ ಯಾವ ಚಂದಕ್ಕೆ ರೆಡಿ ಮಾಡ್ತಾ ಇದ್ದಾಳೆ ಇವಳು. ಇವಳು ಒಬ್ಬಳು ಪಾರ್ಲರ್ ಅವಳು. ಪಾರ್ಲರ್ ಆಗಿದ್ರೆ ತೆಗಿ ಹೋಗ್ಲಿ ಅಂತ ಅಂದ್ಬಿಟ್ಟು, ಹೋಗಮ್ಮ ನೀನು ಬೇಡ, ನಿನ್ ಮೇಕಪ್ ಬೇಡ ಅಂತ ನಾರ ಕಳಿಸ್ಬೋದಾಗಿತ್ತು, ಹಿಂಗ್ ಮಾಡ್ದೆ ಅಂತ. ಓ ತಂಗಿಯಾಗಿ ಏನು ಮಾಡಕ್ ಆಯ್ತಾ ಇಲ್ಲ. ಅದು ಓಲಿ ಅತ್ತಾಗ 2 ಒಡ್ ತೀರ್ಸದ ಅಂತ ಅಂದ್ರೆ ಆ ಘಟ ಒಡಿಸ್ಕೊಳಕ್ಕೂ ಶಕ್ತಿ ಇಲ್ಲ. ಅದಕ್ಕೆ ಏನ್ ಮಾಡೋಣ ಹೇಳಿ. ಇವರು ಅವ್ರ ಮಗಂಗೆ 20 ಸಾರಿ ರೆಡಿ ಮಾಡಿ ಕಳಿಸ್ತಿದ್ದಾರೆ. ಆದ್ರೂ ಏನು ಮಾಡೋಕ್ಕಾಗಲ್ಲ, ಎಷ್ಟು ಮಾಡಿದ್ರು ಅವ್ರದ್ದು ಅದೇನೆ. ಅಯ್ಯೋ ಅಕ್ಕ ರೆಡಿ ಮಾಡಿ ಕಳ್ಸಿದ್ಲು, ಮತ್ತೆ ಲಿಪ್ಸ್ಟಿಕ್ ಹಾಕಿ ಮುಖಕ್ಕೆಲ್ಲ ಮೇಕಪ್ ಮಾಡಿ. ಯಾಕೆ ಸುಬ್ಬಿಂಗ್ ಮಾಡ್ಕೊಂಡಿದ್ದಿ? ಚಂದ ಮಾಡಿ ಕಳ್ಸಿದ್ನಲ್ಲ. ಅಲ್ಲೇ ನೋಡಿ ಎಲ್ಲ ಎತ್ಕೆ ಬಂದವ್ರೆ ಬಾವ ಇನ್ನು ಬಂದಿಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಬಾವವ್ರನ್ನ ಎಷ್ಟು ಮಟ್ಕು ಸೂಟ್ ಎಲ್ಲ ಹಾಕೊಂಡು ರೆಡಿ ಐತವ್ರೆ. ಅಡ ಇನ್ಶರ್ಟ್ ಮಾಡಬೇಕಾಗಿತ್ತು, ಶರ್ಟ್ ಇನ್ಶರ್ಟ್ ಮಾಡಬೇಕು. ಓ ಶರ್ಟ್ ಇನ್ಶರ್ಟ್ ಬೆಲ್ಟ್ ಇಲ್ಲ ಐತೆ. ಅವ ಇನ್ನೊಂದು ಬ್ಯಾಗ್ ಇತ್ತಲ್ಲ, ಎಲ್ಲ ಅದು ದೊಡ್ಡಮ್ಮವ್ರದ್ದು. ಸ್ಟಾರ್ಟ್ ಮಾಡ್ಲಾ? ಪೂರ್ತಿ ಮಾಡ್ಕೊಂಡು ಹೋಗು. ಇದು ಇಲ್ಲೇ ಇಲ್ಲ, ಇನ್ನೊಂದು ಸ್ವಲ್ಪ ಈ ಕಡೆ.
ನೋಡ್ತಾ ಇದ್ದೀರಲ್ಲ, ಇನ್ನೇನು ಇವಾಗ ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ. ಹುಡುಗ ಹುಡುಗಿ ಸ್ಟೇಜ್ ಮೇಲೆ ಬಂದರು. ಒಂದೇ ಕಲರ್ ಡ್ರೆಸ್ ಕಾಂಬಿನೇಷನ್ನಲ್ಲಿ ಇಬ್ಬರು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದ್ರು. ದೃಷ್ಟಿಯಾಗೋ ಥರ ಇತ್ತು. ಇಬ್ಬರದು ನೋಡ್ತಾ ಇದ್ರೆ ಮೇಡ್ ಫಾರ್ ಈಚ್ ಅದರ್ ಅನ್ನೋ ಥರನೇ ಇದೆ ಜೋಡಿ ಅಲ್ವಾ. ನೀವು ನೋಡ್ತಾ ಇದ್ದೀರಲ್ಲ ಸೆಲೆಬ್ರೇಷನ್ ಈ ರೀತಿಯಲ್ಲಿ ಸಖತ್ ಎನರ್ಜೆಟಿಕ್ ಆಗಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಡ್ಯಾನ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಏನಪ್ಪ ಅಂತ ಅಂದರೆ ಸಾಂಗ್ದು ವಾಲ್ಯೂಮ್ ಕರೆಕ್ಟಾಗಿ ಆ ಸ್ಟೆಪ್ಸ್ ಹಾಕಲಿಕ್ಕೆ ಹುಡುಗರುಗಳಿಗೆ ಕೇಳಿಸ್ತಿರ್ಲಿಲ್ಲ. ಹಂಗಾಗಿ ಅದೊಂದು ಬೇಜಾರಾಯಿತು. ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದರು. ಅಲ್ಲಿ ಹುಡುಗ ಹುಡುಗಿಯನ್ನ ಕರ್ಕೊಬರ್ಬೇಕಾದ್ರೆ ಮತ್ತು ಸ್ಟೇಜ್ ಮೇಲೆ ಮಾಡೋದಕ್ಕೆ 2 ಹಾಡನ್ನ ಸೆಟ್ ಮಾಡ್ಕೊಂಡಿದ್ರು. ಸ್ಟೆಪ್ಸ್ನೂ ಕೂಡ ಅಷ್ಟೇ ಬ್ರದರ್ಸ್ಗಳೇ ಅಣ್ಣಂದ್ರೇ ಸ್ಟೆಪ್ಸ್ಗಳನ್ನ ಕಲ್ತ್ಕೊಂಡಿದ್ದು. ಇವಾಗ ಟ್ರೆಂಡಲ್ಲಿ ಇದೆಯಲ್ವಾ ಮುತ್ತಣ್ಣ ಪಿ ಓದುವ ಆ ಸಾಂಗಿಗೆ ಕಷ್ಟಪಟ್ಟು ಪಾಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ವು. ಬಟ್ ಅದನ್ನು ಕಂಪ್ಲೀಟ್ ಮಾಡಲಿಕ್ಕಾಗಲಿಲ್ಲ. ಅದೊಂದು ಬೇಜಾರಾಯಿತು. ನಾವು ಕೂಡ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿಯಾಗೇ ವೆಯ್ಟ್ ಮಾಡ್ತಾಯಿದ್ವಿ ಆ ಡ್ಯಾನ್ಸ್ ನೋಡಲಿಕ್ಕೆ ಅಂತೇಳಿ. ಬಟ್ ಆಗಲಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಹಂಗೂ ಸ್ವಲ್ಪ ಟ್ರೈ ಮಾಡಿದ್ರು. ಬಟ್ ಒಂದು ಸ್ವಲ್ಪನೂ ಕೇಳಿಸ್ತಿರ್ಲಿಲ್ಲ ಸೌಂಡು. ಪರವಾಗಿಲ್ಲ ಅಂತ ಹೇಳಿ ಬಂದರು. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಆ್ಯಂಡ್ ಎಷ್ಟು ಗ್ರ್ಯಾಂಡು ಸ್ಟೇಜ್ ವೆಲ್ಕಮ್ ಆಯಿತು ಹುಡುಗ ಹುಡುಗಿ ಅಂತ ಹೇಳಿ. ಆ್ಯಂಡ್ ಅದಾದಮೇಲೆ ಇವಾಗ ನಾನು ಅಕ್ಕ ಅವನ ಜೊತೆ ನಿಂತ್ಕೊಂಡು ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳಿ ತೊಗೋತಾ ಇದ್ದೀನಿ. ಇನ್ನು ನಾವಲ್ಲಿ ನಿಂತ್ಕೊಂಡು ಏನು ಮಾಡೋದಲ್ವ, ಇನ್ನು ಹುಡುಗ ಹುಡುಗಿ ಬಂದವ್ರನ್ನ ಮಾತಾಡಿಸ್ಕೊಂಡು ಫೋಟೋ ತೆಗೆಸ್ಕೊತಾ ಇರ್ತಾರೆ. ಇನ್ನು ಹೊರಗಡೆ ಬಂದವ್ರನ್ನ ನಾವು ಮಾತಾಡಿಸ್ಕೊಂಡು ನಾವು ಸ್ವಲ್ಪ ರೀಲ್ಸು ಫೋಟೋಶು ಇದನ್ನೆಲ್ಲ ತೊಗೊಳ್ಳುವಂಥ ಟೈಮು. ಹಂಗಾಗಿ ಅವ್ರ ಪಾಡ್ಗೆ ಅವ್ರು ಫೋಟೋ ತೊಗೊಳ್ಳಿ, ನಾವು ನಮ್ಮ ಪಾಡ್ಗೆ ನಾವು ಫೋಟೋ ತಗೊಳ್ಳೋಣ ಅಂತೇಳಿ ಹೊರಗಡೆ ಬಂದ್ವಿ. ಅಕ್ಕ ಮತ್ತೆ ನಮ್ಮ ಭಾವ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗೋರೆ ಮಗಳು ಮದುವೆಗೆ. ನಮ್ಮ ಭಾವ ಫುಲ್ ಸೂಟಾಗಿ ಮಿಂಚುತ್ತವ್ರೆ ಮಿರಿ ಅಂತ. ನಮ್ಮ ಅಕ್ಕನೂ ಚೆನ್ನಾಗಿ ಕಾಣಿಸ್ತವಳೆ. ಹೆಂಗೆ ಕಾಣಿಸ್ತವಳೆ ಹೇಳಿ, ಫೋಟೋ ತಗೋತೀನಿ. ಹಾಗೆ ಇವಾಗ ಎಕ್ಸ್ಟ್ರಾ ಫೋಟೋಗ್ರಾಫರ್ ಹೊರಗಡೆ ಬಂದರು. ಫೋಟೋಸ್ ತೊಗೊಡ್ತೀವಿ ಬನ್ನಿ ಅಂತ ಹೇಳಿ. ಸರಿ ಅಂತ ಹೇಳಿ ನಾವೆಲ್ಲರೂ ಫ್ಯಾಮಿಲಿ ನಿಂತ್ಕೊಂಡು, ಅಂದರೆ ಮಕ್ಳುಗಳು ಹೋಗಿರ್ಬೋದು, ನಾವು ಹಸ್ಬೆಂಡ್ ವೈಫ್ ಆಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು, ಆ್ಯಂಡ್ ಒಟ್ಟು ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ಕೂಡ ಫೋಟೋನ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಫೋಟೋಸ್ನ ತೆಗೆಸ್ಕೊತಾ ಇದ್ದೀವಿ. ನಾವಿಬ್ರು ತಗ್ಸ್ಕೊಂಡ್ವಾ? ಇಲ್ಲ ತೆಗ್ದಿಲ್ಲ. ಇನ್ನು ಎಲ್ಲಿ ತಗೋದಿಲ್ವ? ನೀವಿಬ್ರು ತಗ್ಸ್ಕೊಳಕ್ ಹೋದ್ರಿ. ಏನು ಅಲ್ಲ ನಿಂತ್ಕೊಳ ಕೆಲ್ಸ ಫೋಟೋಗೆ ಅದೇ ವಿಷಯ. ಇನ್ನೇನಾದ್ರು ಹೇಳ್ಬಿಟ್ಟು ನಿನ್ನೆ ಮಟ್ಗಾಡು. ಅಯ್ಯೋ 32 ಎಲ್ಲೋ ಕಾಣಿಸ್ಬಿಡ್ತಲ್ಲ. ನೀವು ಮುಂದೆ ಬಂದು ಓರೆಗಡೆ ನೋಡ್ಬೇಡಿ. ನಿಮ್ದೆ ಹಾಂ ನಿಮ್ದಾಯ್ತಾ? ಈಗ ನಿಮ್ದಾಯ್ತಾ? ಒಬ್ಬರೇ ಸ್ವಲ್ಪ ಸೈಡ್ ನೀವು ಲೇಟ್ ಆಗ್ಬಿಟ್ರೆ ನಾವು ಹೋಗ್ತೀವಿ. ಪಟ್ರೆ ಬಡ ಬೇಕಾ ನೀರನ್ನ? ಅವಳನ್ನ ನೋಡ್ಬೇಕಂತೆ. ಅವಳನ್ನ ನೋಡಿ, ಅವಳನ್ನ ಇವಾಗ ಕಂಪ್ಲೀಟಾಗಿ ರಿಸೆಪ್ಷನ್ ಎಲ್ಲ ಮುಗೀತು ಅಂತಲೇ ಹೇಳ್ಬೋದು. ರಿಸೆಪ್ಷನ್ ಆ್ಯಂಡ್ ಫೋಟೋ ಶೂಟ್ಸ್ ಎಲ್ಲ ಕಂಪ್ಲೀಟಾಗಿ ಆಯಿತು. ಇವಾಗ ಕೊನೆಯದಾಗಿ ನೈಟು
ಬಳೆಶಾಸ್ತ್ರನ ಮುಗಿಸ್ಕೊತಾ ಇರೋದು. ಇದಾದರೆ ಇವತ್ತಿನ ಒಂದು ಪ್ರೋಗ್ರಾಮ್ ಕಂಪ್ಲೀಟಾಗಿ ಮುಗೀತು ಅಂತಲೇ ಹೇಳ್ಬೋದು. ಬಳೆಶಾಸ್ತ್ರ ಎಲ್ಲ ಮುಗಿಸಿದಾದ್ಮೇಲೆ ಇನ್ನು ಹುಡುಗ ಹುಡುಗಿನ ಊಟಕ್ಕೆ ಕಳಿಸ್ಬೇಕು. ಅವ್ರು ಇನ್ನೂ ಊಟ ಮಾಡ್ಕೊಂಡು ಬಂದಿಲ್ಲ. ಅವರು ಊಟ ಮಾಡ್ಕೊಂಡು ಬಂದಮೇಲೆ ಅವಳಿಗೆ ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಮಾಡಿಸಿ ನಾವು ಕೂಡ ಹೋಗಿ ಮಲ್ಕೋಬೇಕು. ಇನ್ನು ಮತ್ತೆ ಬೆಳಿಗ್ಗೆಗೆ ಎದ್ದು ಮಾಡುವಂಥ ಶಾಸ್ತ್ರ ಕಾರ್ಯಕ್ರಮಗಳೆಲ್ಲ ತುಂಬಾ ಇರುತ್ತೆ. ಅದರಲ್ಲೂ ಹೆಣ್ಣಿನ ಕಡೆಯವರಿಗೆ ಅಂತ ಅಂದರೆ ಸ್ವಲ್ಪ ಎಕ್ಸ್ಟ್ರಾನೇ ಶಾಸ್ತ್ರಗಳು ಸಂಪ್ರದಾಯಗಳು ಎಲ್ಲ ಇರುತ್ತೆ. ಹಾಗಾಗಿ ಬೇಗ ಬಳೆಶಾಸ್ತ್ರನೂ ಕೂಡ ಮುಗಿಸ್ಕೊತಾ ಇದ್ದೀವಿ. ಆದರೂ ಏನೇ ಆದರೂ ಕೂಡ ಎಷ್ಟೇ ಮಲ್ಕೊಳ್ಳೋದಕ್ಕೆ ಲೇಟ್ ಆದರೂ ಕೂಡ ಬೇಗನೆ ಎದ್ದಿದ್ರೂ ಕೂಡ ಎಷ್ಟೇ ಟಯರ್ಡ್ ಆಗಿದ್ರೂ ಕೂಡ ಟಯರ್ಡ್ನೆಸ್ ಇದ್ದರೂ ಕೂಡ ಏನೋ ಒಂಥರ ಖುಷಿ ರೀತಿ ಎಲ್ಲರೂ ಸೇರಿ ಒಂದೇ ಕಡೆ ಕೂತ್ಕೊಂಡು ಈ ರೀತಿ ಸೆಲೆಬ್ರೇಷನ್ ಮಾಡೋದು ಎಷ್ಟು ಚೆನ್ನಾಗಿರುತ್ತಲ್ವ. ಎಲ್ರಿಗೂ ಏನೋ ಒಂಥರ ಖುಷಿ ಸಂಭ್ರಮ ಇದನ್ನೆಲ್ಲ ನೋಡ್ತಾ ಇದ್ದರೆ. ಆ್ಯಂಡ್ ಇದನ್ನೆಲ್ಲ ಕಂಪ್ಲೀಟಾಗಿ ಒಂದು ಫಂಕ್ಷನ್ ಪೂರ್ತಿ ಮುಗಿದ್ಮೇಲೆ ಏನೋ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ. ಎಲ್ಲರೂ ಆ ಒನ್ ಡೇ ಫುಲ್ಲು ನೈಟೆಲ್ಲ ಮಾತುಕತೆ ನಿದ್ದೆ ಮಾಡೋದೇ ಮರ್ತೋಗಿರುತ್ತೆ ಅಂತ ಅಂದ್ಕೊಳ್ಳಿ. ಎಷ್ಟು ಟಯರ್ಡ್ ಆಗಿದ್ರೂ ಕೂಡ ರಾತ್ರಿ ಎಲ್ಲರೂ ಒಂದೇ ಕಡೆ ಇರ್ತೀವಿ ಅಂತ ಅಂದಾಗ ಮಾತುಕತೆ ಆಡು ಹರಟೆ ಕಾಲು ಇಳಿಯೋದು ಇದ್ರ ನಡುವೆನಲ್ಲಿ ಮಲ್ಕೋಬೇಕು, ಮತ್ತು ಬೆಳಗ್ಗೆ ಬೇಗ ಏಳಬೇಕು, ಬೆಳಗ್ಗೆ ಮತ್ತೆ ಒಂದಷ್ಟು ಶಾಸ್ತ್ರಗಳಿದೆ ಅದನ್ನೆಲ್ಲ ಮಾಡಬೇಕು ಅನ್ನೋದೇ ಜ್ಞಾಪಕ ಇರೋದಿಲ್ಲ. ಅಷ್ಟರ ಮಟ್ಟಿಗೂ ಟೈಮ್ ಪಾಸ್ನ ಮಾಡ್ತಾ ಇರ್ತೀವಿ. ಆ್ಯಂಡ್ ಈಗ ಫೈನಲಿ ಹುಡುಗಿಗೆ ಬಳೆ ತೋರಿಸೋ ಕಾರ್ಯಕ್ರಮ ಮುಗೀತು. ಇನ್ನು ನೆಕ್ಸ್ಟು ನಾವೆಲ್ಲ ಏನಿದ್ದೀವಿ ನಾವುಗಳೆಲ್ಲರೂ ಬಳೆನ ಹಾಕಿಸ್ಕೋಬೇಕು. ಹುಡುಗಿಗೆ ಬಳೆ ಎಲ್ಲ ತೋರಿಸಿದ್ದಾದಮೇಲೆ ಫೋಟೋಶೂಟ್ಗೆ ಅಂದರೆ ಬಳೆ ತೋರಿಸಿರೋ ಕರಿಪಟ್ಟಿ ಬಳೆನ ಎಲೆ ಇಟ್ಟು ಅದನ್ನು ಜೋಡಿಸಿ ಬಳೆಗಾರರು ಕೂಡ ಇವಾಗ ಫುಲ್ಲು ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಫೋಟೋಸ್ಗೆ ಫೋಸ್ ಕೊಡ್ಸೋದಕ್ಕೆ ಅಂತೇಳಿ. ನಾನೆಲ್ಲೋ ಅದನ್ನು ಶಾಸ್ತ್ರ ಮಾಡ್ತಾಯಿದ್ದಾರೆ ಅಂತ ಅವ್ರು ನೋಡ್ತಾ ಇದ್ದೀನಿ, ನನಗೆ ಗೊತ್ತಿರಲಿಲ್ಲ. ಆದರೆ ಎಲೆ ಎಲ್ಲ ಇಟ್ಟು ಕೈ ತುಂಬ ಒಂದು 5 ಎಲೆನ ಸುತ್ತ ಫ್ಲವರ್ಸ್ ಥರ ಜೋಡಿಸಿ ಅದ್ರ ಮೇಲೆ ಕರಿಪಟ್ಟಿ ಬಳೆನ ಇಟ್ಟು ಅದ್ರ ಮೇಲೆ ಹೂನ ಇಟ್ಟು ಫೋಸ್ ಕೊಡಪ್ಪ ಫೋಟೋಗೆ ಚೆನ್ನಾಗಿ ಬರುತ್ತೆ ಆ ಕಡೆ ತಿರ್ಕೊಂಡು ಅಂತ ಹೇಳ್ತವ್ರೆ. ನಾನು ಯಪ್ಪ ಅಂದ್ಬಿಟ್ಟು ಆಶ್ಚರ್ಯ ಆಗೋದೆ. ಫೋಟೋ ಏನೋ ಶಾಸ್ತ್ರ ಅಂತ ಅಂದ್ಬಿಟ್ಟು ಮಾಡ್ತವ್ರೆ ಅಂದರೆ ಫೋಟೋ ಫೋಸ್ ಕೊಡು ಅಂತ ಹೇಳ್ತವ್ರೆ. ಫೋಟೋಗ್ರಾಫರು ನಗ್ತಿದ್ರು ಅಂತ ಹೇಳಿ. ಆದರೂ ಪರವಾಗಿಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಫೋಸ್ ಕೂಡ ತುಂಬ ಚೆನ್ನಾಗಿ ಬಂತು, ಚೆನ್ನಾಗಿ ಜೋಡಿಸ್ಕೊಟ್ರು. ಫೈನಲಿ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಆ್ಯಂಡ್ ಇದರಲ್ಲಿ ಊಟದಲ್ದಿರ್ಬೋದು ಮತ್ತು ಎಕ್ಸ್ಟ್ರಾ ಬಂದಿದ್ದವ್ರನ್ನೆಲ್ಲ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆ ಅಂತಂದರೆ ವೀಡಿಯೋಸ್ ಫೋನ್ ನನ್ನ ಹತ್ರನೇ ಇರಲಿಲ್ಲ. ಈ ವೀಡಿಯೋಸ್ಗಳನ್ನೇ ಮದುವೆದು ರಿಸೆಪ್ಷನ್ದು ಶಾಸ್ತ್ರಗಳದೆಲ್ಲ ಯಾರ್ಯಾರು ಫೋನಲ್ಲಿ ವೀಡಿಯೋಸ್ ಮಾಡಿಕೊಂಡು ನನ್ನ ಫೋನಿಗೆ ಕಳಿಸ್ಕೊಡ್ತಾ ಇದ್ದಾರೆ ಅಂತ ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಅದಾಗಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದರಿಂದ ಕಂಪ್ಲೀಟ್ ವೀಡಿಯೋ ಅಂತಂದರೆ ಊಟದಲ್ದಾಗಿರ್ಬೋದು ಜನಗಳದ್ದಾಗಿರ್ಬೋದು ಇದು ಯಾವುದೂ ಮಾಡಿಲ್ಲ. ಎಷ್ಟು ಸಾಧ್ಯ ಅಷ್ಟು ಕ್ಯಾಪ್ಚರ್ನ ಮಾಡಿ ಅಕ್ಕನ ಮಗಳು ಮದುವೆ ಹೆಂಗೆ ನಡೀತು ಅಂತ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನನ ಪಡ್ತಾ ಇದ್ದೀನಿ. ಈ ಪ್ರಯತ್ನಕ್ಕೆ ನಿಮ್ಮ ಪ್ರೀತಿ ಸಪೋರ್ಟ್ ಸಿಕ್ಕಾಪಟ್ಟೆ ಬೇಕಾಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಈ ಮದುವೆ ವೀಡಿಯೋಸ್ಗಳೆಲ್ಲ ಹೆಂಗೆ ಬರ್ತಿದೆ ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಾವು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮತ್ತೆ ನಾನು ನಿಮಗೆ ನೆಕ್ಸ್ಟು ಇನ್ನೂ ದಾರ ಒಂದು ಶಾಸ್ತ್ರ ಸಂಪ್ರದಾಯಗಳೆಲ್ಲ ಹೆಂಗಿರುತ್ತೆ ಅದ್ರ ಜೊತೆ ದಾರ ಮುಹೂರ್ತದ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಹೇಳ್ತಾ ಇದ್ದೀನಿ. ಟಾಟಾ ಬಾಯ್, ಲವ್ ಯು ಆಲ್.